ಸಂಜೆ ಆದರೆ ಕಾಫಿ ಜೊತೆ, ಟೀ ಜೊತೆ ತಿನ್ನಕ್ಕೆ ಕರುಮ್ ಕುರುಮ್ ಅಂತ ಬೇಕು. ಸೀಸನ್ ಏನು ಅವರೆಕಾಳ್ದು. ಸೊ, ಅವರೆಕಾಳು ಮಿಕ್ಸ್ಚರ್ ತಿನ್ಲಿಕ್ಕೂನು ಕರುಮ್ ಕುರುಮ್ ಅಂತ ಬೇಕು. ಸೊ, ಎಲ್ಲದಕ್ಕೂನು ಯೂಸ್ ಆಗುವಂಥ ಬೆಣ್ಣೆ ಉಂಡೆ ಮಾಡೋದು ಈ ವಿಡಿಯೋಲಿ ನೋಡ್ಬಿಡೋಣ. ಒಂದು ಫುಲ್ ಕಪ್ ಅಷ್ಟು ಅಕ್ಕಿ ಹಿಟ್ಟು, ಜಲ್ದಿ ಇಟ್ಕೊಂಡಿರಬೇಕು. ಫುಲ್ ಫೈನ್ ಆಗಿರಬೇಕು. 1/4 ಕಪ್ ಅಷ್ಟು ಕಡಲೆ ಪಪ್ಪಿನ ಪುಡಿ ಅಂದರೆ ಹುರಿಗಡಲೆದ್ ಪುಡಿ, ಉಪ್ಪು, ಖಾರ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು, ಬಿಳಿ ಎಳ್ಳು 1 ಚಮಚದಷ್ಟು, ಆರೋಗ್ಯಕ್ಕೂ ಒಳ್ಳೆಯದು ಆಂಡ್ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಕಾದಿರೋಂಥ ಎಣ್ಣೆ ಒಂದು 2 ಫುಲ್ ಸೌಟಷ್ಟು. ಎಣ್ಣೆ ಹಾಕೋದ್ರಿಂದ ಈ ಐಟಮ್ ಗರ್ಗರಿಯಾಗಿ ಬರುತ್ತೆ. ಅವರೆಕಾಳು ಸೀಸನಲ್ಲಿ ನಾವು ಪ್ರತಿಯೊಂದು ಡಿಶಲ್ಲೂನು ಅವರೆಕಾಳನ್ನ ಹಾಕಿ, ಹಾಕಿ ಫ್ಯಾಮಿಲಿ ಮೆಂಬರ್ಸ್‌ನ ಬೋರ್ ಮಾಡ್ಬಿಡ್ತೀವಿ ಅಲ್ವಾ? ಸೊ, ಡೋಂಟ್ ವರಿ. ವರ್ಷ ಪೂರ್ತಿ ಮತ್ತೆ ಅವರೆಕಾಳು ಬೇಕು, ಅವರೆಕಾಳು ರೆಸಿಪೀಸ್ ಬೇಕು ಅಂದರೆ ಸಿಗಲ್ಲ. ಸೊ, ಸಿಕ್ಕಿದಾಗ ತಿನ್ಬಿಡಿ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್‌ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಹಿಡಿ ಬರಬೇಕು. ಆ ಹದ ಬಂದ ಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಥರ ಮಿಕ್ಸ್ ಮಾಡಿ. ಈ ಹಿಟ್ಟು ಬರೀ ಬೆಣ್ಣೆ ಉಂಡೆಗೆ ಅಲ್ಲ, ಚಕ್ಲಿ, ನಿಪ್ಪಟ್ಟು, ಮುರುಕು ಏನಾದರೂ ಮಾಡಿಕೊಂಡು ತಿನ್ಬೋದು. ರಿಬ್ಬನ್ ಮುರುಕು ಅಂತೀವಲ್ಲ ಅದನ್ನು ಸಹ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಡಲೆಕಾಯಿ ಬೀಜದ್ದು ಪುಡಿ ಸ್ವಲ್ಪ ಹಾಕಿದ್ರೆ ನಿಪ್ಪಟ್ಟಾಗೋಗುತ್ತೆ. ಸೊ, ನಿಮ್ಗೇನಾದರೂ ಬೇಕು ಅಂದರೆ ಈ ರೆಸಿಪಿನ ಫಾಲೋ ಆಗಿ ಒಂದಷ್ಟು ಮಾಡ್ಕೊಂಡು ಡಬ್ದಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಮಕ್ಕಳಿಗೆ ಸ್ನ್ಯಾಕ್ ಬಾಕ್ಸ್ ಕಳ್ಸೋಕ್ಕೂ ಯೂಸ್ ಆಗುತ್ತೆ. ಆ್ಯಂಡ್ ಮನೇಲಿ ಮಾಡಿರೋದ್ರಿಂದ ಕಂಪ್ಲೀಟ್ ಹೆಲ್ದಿ. ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಕಿಚನಲ್ಲಿ ಸ್ಪೆಂಡ್ ಮಾಡಿದ್ರೆ ನಮಗೆ ಡಿಶ್ಶು ರೆಡಿಯಾಗೋಗುತ್ತೆ. ಹದ ನೋಡಿ, ಹಿಟ್ಟಿನ ಹದ ಹಿಂಗಿರಬೇಕು. ಒಂದು 15ರಿಂದ 20 ನಿಮಿಷ ಇದನ್ನು ತಟ್ಟೆ ಮುಚ್ಚಿ ನೆನೆಯಕ್ಕೆ ಬಿಟ್ಬಿಡಿ. ಆ ಸಾಫ್ಟ್‌ನೆಸ್ ನಿಮಗೆ ಅರ್ಥ ಆಗ್ತಿದೆ ವಿಡಿಯೋಲಿ ಅಂತ ಭಾವಿಸ್ತೀನಿ. ಒಂದು 15 ನಿಮಿಷ ಆದಮೇಲೆ ಇದನ್ನು ತಗೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಚಿಕ್ಕ ಚಿಕ್ಕದಾಗೆ ಮಾಡಿ ಫುಲ್ಲುನು ಸ್ಟಾಕ್ ಇಟ್ಕೊಂಡ್ಬಿಡಿ. ಎಣ್ಣೆ ಅಂಟ್ಸಕ್ಕೆ ಮೊದಲೇನೆ ಇದನ್ನು ನೀವು ಕಂಪ್ಲೀಟಾಗಿ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಬಿಕಾಸ್ ಟೈಮ್ ಟೇಕಿಂಗ್ ಪ್ರೊಸೆಸ್ ಇದು. ಮನೇಲಿ ಎಲ್ಲರೂ ಇದ್ದಾಗ ಮಾಡಿ. ಸೊ, ಎಲ್ಲರೂ ಒಂದೊಂದು ಕೈ ಹಾಕ್ಬೋದು ಆ್ಯಂಡ್ ಈ ಥರ ಮಾಡಿದ್ದೀವಿ ಅಂತ ಗೊತ್ತಾಗೋದೇನೇ ಇಲ್ಲ. ಎಣ್ಣೆ ಕಂಪ್ಲೀಟಾಗಿ ಕಾದ್ಮೇಲೆ ಅದನ್ನು ಸಿಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದೊಂದು ಕಪ್‌ನಷ್ಟು ಈ ಮಾಡಿರೋಂಥ ಉಂಡೆಗಳನ್ನ ಹಾಕಿ ಸಿಮ್ ಫ್ಲೇಮಲ್ಲಿ ಈ ಬುಡ್ಡೆಗಳು ಸ್ಟಾಪ್ ಆಗೋ ತನಕ ಫ್ರೈ ಮಾಡಬೇಕು. ಯಾಕೆ ಅಂದರೆ ಒಳಗಡೆನೂ ಗರಿ ಮಾಡಬೇಕು, ಆಚೆನೂ ಗರಿ ಮಾಡಬೇಕು. ಅದಕ್ಕೋಸ್ಕರ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಂಡು ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ಳಿ. ಥ್ಯಾಂಕ್ ಯು.